ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಬಿಕಾಸ್ ನನ್ನ ಸ್ಕಿನ್ ಎಲ್ಲ ಸ್ವಲ್ಪ ಡಲ್ ಆಗಿದೆ ಆ್ಯಂಡ್ ಸಣ್ಣ ಸಣ್ಣ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಹಂಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ನಾನು ಏನೇನು ಹಾಕ್ತೀನಿ ಆ್ಯಂಡ್ ಹೇಗೆ ಆಫ್ಟರ್ ರಿಸಲ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನು ಮೊದಲನೇದಾಗಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಕಾಫಿ ಪುಡಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಬ್ರೂ ಆದರೂ ಹಾಕ್ಬೋದು ಆ್ಯಂಡ್ ಸನ್ರೈಸ್ ಆದರೂ ಹಾಕ್ಬೋದು. ಇನ್ಸ್ಟೆಂಟ್ ಕಾಫಿ ಪುಡಿ ಆಗಲಿ. ಯಾಕೆ ಪುಟಾಣಿ ನನಗೆ ಟಾರ್ಚರ್ ಕೊಡ್ತಾ ಇದೆಯಾ? ಕೇಕ್ ಆಗ್ಲಿ ತಿಂದೆ ತಾನೆ ನೀನು? ಏನಾದರೂ ಮಾಡ್ಕೋಗು. ಏನಾದರೂ ಹುಷಾರಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಕರ್ಡ್ ಯೂಸ್ ಮಾಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಫೇಸ್ಗೆ ಅಪ್ಲೈ ಮಾಡೋದು. ನಾವು ಏನೇ ಫೇಸ್ ಪ್ಯಾಕ್ ಆಗಲಿ, ನಾವೇನಾದರೂ ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೂ ನಾವು ಫಸ್ಟು ಫೇಸ್ ವಾಶ್ ಮಾಡ್ಕೊಬೇಕು, ಆಮೇಲೆ ಏನೇ ಆದರೂ ಅಪ್ಲೈ ಮಾಡಬೇಕು. ಸೊ ನನ್ನದು ಫೇಸ್ ವಾಶ್ ಎಲ್ಲ ಆಗಿದೆ. ಈಗ ಡೈರೆಕ್ಟ್ ಅಪ್ಲೈ ಮಾಡ್ತಿದ್ದೀನಿ. ಈ ಫೇಸ್ ಪ್ಯಾಕ್ನ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಡಲ್ ಸ್ಕಿನ್, ಡೆಡ್ ಸ್ಕಿನ್ ಆ್ಯಂಡ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನಮ್ಮ ಫೇಸ್ ಬ್ರೈಟ್ ಆ್ಯಂಡ್ ಕ್ಲಿಯರ್ ಆಗಿ ಕೂಡ ಇರುತ್ತೆ. ನಮ್ಮ ಫೇಸಲ್ಲಿ ಪಿಂಪಲ್ಸ್ ಇದ್ದರೆ ಆ್ಯಂಡ್ ಎವ್ರಿ ಡೇ ಮೇಕಪ್ ಮಾಡೋದ್ರಿಂದ ನಮ್ಮ ಫೇಸ್ ತುಂಬಾ ಹಾಳಾಗಿರುತ್ತೆ. ಆ ಟೈಮಲ್ಲಿ ಈ ಪ್ಯಾಕ್ ನಮ್ಮ ಸ್ಕಿನ್ಗೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ವೀಕ್ಲಿ ಒನ್ಸ್ ನಾವು ಈ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗೂ ಇರುತ್ತೆ ಆ್ಯಂಡ್ ಗ್ಲೋ ಕೂಡ ಇರುತ್ತೆ. ಫೇಸ್ ಆ್ಯಂಡ್ ನೆಕ್ಗೆ ಪ್ಯಾಕ್ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೋಡು ಎಷ್ಟು ಗಲೀಜು ಮಾಡಿದ್ಯಾ ನೋಡು ಪುಟಾಣಿ ನೀನು. ಎಲ್ಲ ನಂದು ಬಳೆ ಎಲ್ಲ ಬಿಸಾಕಿದ್ಯಾ, ಅಲ್ಲಿ ಗೊಂಬೆ ಅಲ್ಲೆಲ್ಲ ಬಿಸಾಕಿದ್ಯಾ. ತಾತಗೆ ಹೇಳ್ತೀನಿರು, ತಾತ ಬಂದಮೇಲೆ ನಿಂಗೆ ಒದೆಗಳು ಬೀಳಿಸ್ತೀನಿರು. ತಿನ್ನು ಅಕ್ಕಿ, ನಿಂಗೆ ಇಷ್ಟ ಅಲ್ವಾ? ವಿಡಿಯೋ ಮಾಡ್ತಾ ಇದ್ದೀನಿ, ಮಮ್ಮಿಗೆ ತೋರಿಸ್ತೀನಿ ನೋಡು ಅಕ್ಕಿ ತಿಂತಾ ಇದೆ ಅಂತ. ಎತ್ತಿಕ್ಕು, ಎತ್ತಿಡು. ಇದೆಲ್ಲ ಫಸ್ಟ್ ಕ್ಲೀನ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಿನಗೆ ಕೇಕ್ ಕೊಡಲ್ಲ. ಇನ್ನೂ ಇದೆ ನೋಡಿದ್ಯಾ ತಾನೆ, ಕೇಕ್ ಕೊಡಲ್ಲ. ಅಲ್ಲೇನಕ್ಕೆ ಇಡ್ತಿರೋದು? ಎಲ್ಲಿ ಇಡೋದು ಅದನ್ನ? ಇಲ್ಲೇನ ಇಡೋದು ಯಾವಾಗಲೂ? ಸರಿ, ನಂಗೆ ಗೊತ್ತಿಲ್ಲ ಪುಟಾಣಿ. ನಾನು ಯಾವಾಗೂ ಒಂದ್ಸತಿ ಬರ್ತೀನಲ್ವಾ, ನಂಗೆ ಗೊತ್ತಿಲ್ಲ. ಅಷ್ಟೇ ಕ್ಲೀನ್ ಆಯ್ತಾ? ಅದೆಲ್ಲ ಇದನ್ನ ಕ್ಲೀನ್ ಮಾಡೋ ಊಟ ಇದು. ನಾನು ಇದು ಹಾಕ್ಕೊಂಡಿದ್ದೀನಲ್ಲ ಗೈಸ್, ನಮ್ಮ ಪುಟಾಣಿಗೂ ಹಾಕ್ಬೇಕಂತೆ. ನಮ್ಮ ಪುಟಾಣಿನೂ ಬ್ರೈಟ್ ಆಗಬೇಕಂತೆ. ನೀನು ಚಿಕ್ಕ ಮಕ್ಕಳೆಲ್ಲ ಹಾಕ್ಕೊಬಾರ್ದು ಪುಟಾಣಿದು. ಚಿಕ್ಕ ಮಕ್ಕಳೆಲ್ಲ ಹಾಕಿದ್ರೆ ಫೇಸ್ ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ. ನೀನು ದೊಡ್ಡವಳು ಆಗ್ತೀಯಲ್ವಾ, ನಂತರ ಅವಾಗ ಹಾಕ್ಕೊಂಡಿ ಅಂತೆ. ಓಕೆನಾ? ಓಕೆ ತಾನೆ? ಯಾರು ಇಲ್ದಿದ್ದಾಗ ಹಿಂಗೆಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ಹಾಕ್ಕೊಬಾರ್ದು. ಓಕೆನಾ? ಸ್ಮೆಲ್ ಚೆನ್ನಾಗಿದೆಯಾ? ನಮ್ಮ ಪುಟಾಣಿಗೆ ಇವತ್ತು ಮಾರಿ ಹಬ್ಬ ಕಾದಿದೆ ಅವ್ರ ತಾತ ಕೈಯಲ್ಲಿ. ನೋಡಿ ಗೈಸ್ ಹೆಂಗೆ ಮಾಡಿದಾಳೆ. ಅವತ್ತು ಸೋಫಾ ಕವರು ಹಾಳು ಮಾಡಿದ್ದಕ್ಕೆ ತಾತ ಕೈಯಲ್ಲಿ ಬಿತ್ತು. ಇವತ್ತು ನಿನಗೆ ಇನ್ನೊಂದ್ಸತಿ ಹೊಡಿಸ್ತೀನಿರು. ತಾತ ಹೊಡಿತಾರ ನಿನಗೆ? ಇನ್ಯಾರು ಹೊಡಿತಾರೆ? ಮಮ್ಮಿಗೆ ಹೇಳ್ತೀನಿರು. ಮಮ್ಮಿಗೆ ಹೇಳಿ ನಿನಗೆ ಚೆನ್ನಾಗಿ ಹೊಡಿಸ್ತೀನಿ. ಯಾರು ಹೊಡಿಯಲ್ವಾ? ಸರಿ, ನೋಡ್ತೀನಿ ಯಾರು ಹೊಡಿತಾರೆ ಯಾರು ಹೊಡಿಯಲ್ಲ ಅಂತ.
ಆಫ್ಟರ್ ವಾಶ್ ನೋಡಿ ಫೇಸ್ ಹೇಗಾಗಿದೆ, ಲೈಕ್ ಕ್ಲಿಯರ್ ಆಗಿದೆ ಮತ್ತು ಬ್ರೈಟ್ ಆಗಿದೆ, ಸ್ಕಿನ್ ಕೂಡ ಬ್ರೈಟ್ ಆಗಿದೆ. ಬಟ್ ಡಾರ್ಕ್ ಸರ್ಕಲ್ಸ್ ಇದೆ. ನಾನು ಜಾಸ್ತಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಬಟ್ ಏನಂದರೆ ಸ್ವಲ್ಪ ಫೋನ್ ನೋಡ್ತೀನಲ್ವ, ಅದಕ್ಕೆ ಅನಿಸುತ್ತೆ ಬಂದಿರೋದು. ಓಕೆ ಗೈಸ್, ನೀವು ಕೂಡ ಮನೆಯಲ್ಲಿ ಈ ರೆಮಿಡಿನ ಟ್ರೈ ಮಾಡಿ ಆ್ಯಂಡ್ ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್, ಬಾಯ್.